ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್. ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಾನಿವತ್ತು ವೈಟ್ ಸಾಸ್ ಪಾಸ್ತಾ ಮಾಡ್ತಾಯಿದ್ದೀನಿ. ಅದಕ್ಕೆ ಇಲ್ಲಿ ನಾನು 1 ಕಪ್ ಪಾಸ್ತಾನ ನೀರಿನಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು 5 ನಿಮಿಷ ಬೇಯಿಸ್ತಾ ಇದ್ದೀನಿ. ಇವಾಗ 5 ನಿಮಿಷ ಆದಮೇಲೆ ಬೆಂದಿದೆ. ಅದನ್ನು ನಾನು ಒಂದು ಸ್ಟ್ರೈನರಲ್ಲಿ ಹಾಕಿ ಸ್ಟ್ರೈನ್ ಮಾಡ್ತಾಯಿದ್ದೀನಿ. ಇವಾಗ ಅದಕ್ಕೆ ತಣ್ಣೀರು ಹಾಕ್ತಾಯಿದ್ದೀನಿ ಮೇಲೆ, ಯಾಕಂದರೆ ಪಾಸ್ತಾ ಒಂದಕ್ಕೊಂದು ಅಂಟಬಾರ್ದು ಅಂತ. ತಣ್ಣೀರಿನಿಂದ ತೊಳೆದ್ಬಿಟ್ಟು ಪಾಸ್ತಾನ ಸೈಡಲ್ಲಿ ತೆಗೆದಿಟ್ಕೊಳ್ಳೋಣ. ಇವಾಗ ವೈಟ್ ಸಾಸ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕಿ ಒಂದು 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಘಮ ಬರೋವರೆಗೂ. ಇವಾಗ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನು 1 ಕಪ್ ಹಾಲು ಹಾಕಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ, ಗಂಟಿಲ್ಲದೆ ಇರೋ ಹಾಗೆ. ಇವಾಗ ವೈಟ್ ಸಾಸ್ ರೆಡಿಯಾಗಿದೆ. ಈಗ ರೆಡಿಯಾಗಿರೋ ಸಾಸನ್ನ ಸೈಡಲ್ಲಿ ತೆಗೆದಿಟ್ಕೊಂಡು ಇವಾಗ ಪಾಸ್ತಾ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿದು ಒಂದು ಬಾಣಲಿನ ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಈ ಥರ ಎಲ್ಲ ಲೇಯರಾಗಿ ಕಟ್ ಮಾಡಿರೋವಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ಬೇಕಾದರೆ ಶುಂಠಿ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬೋದು, ಇಲ್ಲ ಪೇಸ್ಟ್ ಕೂಡ ಹಾಕ್ಬೋದು. ನಾನು ಸ್ವಲ್ಪ ಪೇಸ್ಟ್ ಹಾಕಿದ್ದೀನಿ, ಬಟ್ ವಿಡಿಯೋ ಅದು ಸ್ಕಿಪ್ ಆಗಿದೆ. ಇವಾಗ ನಾನು ಇದಕ್ಕೆ ಪಾಸ್ತಾ ಹಾಕ್ತಾಯಿದ್ದೀನಿ. ಪಾಸ್ತಾ ಹಾಕಿ 1 ನಿಮಿಷ ಹಾಗೆ ಕೈ ಆಡ್ಕೊಳ್ಳೋಣ. ಇವಾಗ ನಾನು ಪಾಸ್ತಾನ 1 ನಿಮಿಷ ಕೈ ಆಡಿದ್ಮೇಲೆ ಇದಕ್ಕೆ ವೈಟ್ ಸಾಸ್ನ ಹಾಕ್ತಾಯಿದ್ದೀನಿ. ನಾನು ಎಲ್ಲ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ತಿಕ್ಕಾಗಿಬಿಡುತ್ತೆ ಬೇಗ ಅಂತ ಅಷ್ಟೇ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ಮತ್ತು ಆರಿಗ್ಯಾನೋ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಕೂಡ ಹಾಕ್ತಾಯಿದ್ದೀನಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಇವಾಗ ಆಲ್ಮೋಸ್ಟ್ ಇದು ರೆಡಿ ಆಯಿತು. ಫೈನಲಾಗಿ ಚೀಸ್ ಹಾಕಿ ಚೀಸ್ ಮೆಲ್ಟ್ ಆಗೋವರೆಗೂ ಸ್ವಲ್ಪ ಅದನ್ನು ಸ್ಟಿರ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಪಾಸ್ತಾ. ತುಂಬ ಟೇಸ್ಟಿಯಾಗಿರೋ ಪಾಸ್ತಾ ರೆಡಿ ಆಯಿತು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ವೈಟ್ ಸಾಸ್ ಪಾಸ್ತಾ. ಮಾಡಿಕೊಡಿ, ಮಕ್ಕಳು ಖುಷಿಯಿಂದ ತಿಂತಾರೆ. ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.